ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ನೋಡ್ತಾನೇ ಇರ್ತೀವಿ. ಎಲ್ಲ ಕಷ್ಟಗಳಿಗೆ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತೇವೆ. ಹಾಗೆ ಅದೇ ರೀತಿ ಜೀವನದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಎಂದು ಅರಿತುಕೊಳ್ಳುವವನು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾನೆ. ಇವತ್ತಿನ ಟಾಪಿಕ್ ಏನೆಂದರೆ, ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಎದೆಗುಂದದೆ ಎದುರಿಸಬೇಕು. ಈ ಜಗತ್ತು ಒಂದು ರೀತಿಯಾಗಿ ಇರುವುದಿಲ್ಲ. ಇದರಲ್ಲಿ ಏರಿಳಿತ, ಯೋಗ ವಿಯೋಗ ಎಲ್ಲವೂ ಇರುತ್ತದೆ. ತುಂಬಿದ ಮನೆ, ನದಿ, ಜೇಬು, ಕಪಾಟು ತುಂಬಿದಂತೆಯೇ ಇರುವುದಿಲ್ಲ. ಇಂದು ಕೂಡಿರುವ ತಂದೆ ಮಕ್ಕಳು, ಬಂಧು ಬಾಂಧವರು ಯಾವಾಗಲೂ ಕೂಡಿಯೇ ಇರುತ್ತಾರೆಂದು ಹೇಳಲಾಗದು. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಬ್ಬ ತಂದೆ, ಅವನಿಗೊಬ್ಬ ಮಗ. ಆ ಮಗುವಿನ ತಾಯಿ ತೀರಿದ್ದಳು. ತಾನೇ ತಾಯಿಯಾಗಿ ತಂದೆಯಾಗಿ ಮಗುವನ್ನು ಮುದ್ದಿನಿಂದ ಬೆಳೆಸಿದ. ವಿದ್ಯಾಭ್ಯಾಸಕ್ಕೆಂದು ಪಟ್ಟಣಕ್ಕೆ ಕಳುಹಿಸುತ್ತಾನೆ. ಜಾಣನಾದ ಮಗ ವಿದ್ಯಾವಂತನಾದ, ಉದ್ಯೋಗವಂತನಾದ. ಒಳ್ಳೆಯ ಕನ್ಯೆಯನ್ನು ನೋಡಿ ಮಗನ ಮದುವೆಯನ್ನು ಮಾಡಿದ. ನನ್ನ ಮಗನನ್ನು ಚೆನ್ನಾಗಿ ಬೆಳೆಸಬೇಕು ಎಂದು ಗಂಡನಿಂದ ವಚನ ತೆಗೆದುಕೊಂಡಿದ್ದಳು ಆ ಮಗುವಿನ ತಾಯಿ. ಈ ವಚನ ಪೂರೈಸಿದಂತಾಗಿ ಆ ಮಗುವಿನ ತಂದೆಯು ಸಂತಸದ ದಿನಗಳಿಗಾಗಿ ದಾರಿ ಕಾಯುತ್ತಿದ್ದ. ಆದರೆ ದೈವಲೀಲೆ ಯಾರಿಗೂ ತಿಳಿಯದು. ಹೆಚ್ಚಿನ ವ್ಯಾಸಂಗಕ್ಕೆಂದು ಮಗ ಸೊಸೆ ವಿದೇಶಕ್ಕೆ ಹೋದರು. ತಿರುಗಿ ಬರುವಾಗ ವಿಮಾನ ಅಪಘಾತದಲ್ಲಿ ಮಡಿದರು. ಸತಿಯು ತೀರಿದ ಮೇಲೆ ಮಗನ ಮುಖ ನೋಡಿ ಬದುಕಿದ್ದ ಆ ಮನುಷ್ಯ ಇನ್ನು ಯಾರಿಗಾಗಿ ಬದುಕಬೇಕು? ನಮ್ಮ ಈ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದಕ್ಕೆ ಇತಿಹಾಸದ ಪುಟಗಳೇ ಸಾಕ್ಷಿ. ಮಹಾಭಾರತದ ಯುದ್ಧದಲ್ಲಿ ಮಡಿದವರ ಸಂಖ್ಯೆ ಸರಿಸುಮಾರು 40 ಲಕ್ಷ. ಅವರೆಲ್ಲ ಯುವ ಕಿರೀಟಧಾರಿಗಳು. ಗಾಯಾಳುಗಳ ಸಂಖ್ಯೆಯಂತೂ ಲೆಕ್ಕವಿಲ್ಲ. ನಾವೇ ಗೆಲ್ಲುತ್ತೇವೆ ಎಂದು ಎಲ್ಲರ ಕನಸು ಕಂಡವರೇ. ಗಾಯಾಳುಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಯುದ್ಧ ಮುಗಿದ ಪಾಂಡವರು ಸಿಂಹಾಸನವೇರಿದಾಗ ಒಬ್ಬ ವೃದ್ಧೆಯು ಧರ್ಮರಾಜನಿಗೆ ಕೇಳುತ್ತಾಳೆ, ನೀನು ಆಳುತ್ತಿರುವ ಈ ರಾಜ್ಯದಲ್ಲಿ ಬರೀ ವಿಧವೆಯರು, ಅನಾಥ ಮಕ್ಕಳು, ವಯೋವೃದ್ಧರು. ದಯವಿಟ್ಟು ಇಂಥ ಯುದ್ಧದ ಕನಸು ನೀನು ಮುಂದೆಯೂ ಕಾಣಬೇಡ. ವೃದ್ಧೆಯ ಮಾತನ್ನು ಕೇಳಿ ಧರ್ಮರಾಜನ ಕಣ್ಣು ತೆರೆದಿತ್ತು. ಆದರೆ ಕಾಲ ಮಿಂಚಿತ್ತು. ಜೀವನದಲ್ಲಿ ಇಂತಹ ದುರ್ಘಟನೆಗಳು ಯಾವಾಗ, ಎಲ್ಲಿ, ಹೇಗೆ ಬಂದು ಎರಗುತ್ತವೆ ಹೇಳಲಾಗದು. ಮಾನವನ ಜೀವನವೇ ಸುಖ, ದುಃಖ, ಮಾನ, ಅಪಮಾನ ಮೊದಲಾದ ದ್ವಂದ್ವಗಳಿಂದ ಕೂಡಿದೆ. ಈ ಸತ್ಯ ಸಂಗತಿಯ ಅರಿವು ಯಾರಿಗಿದೆಯೋ ಅವರು ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಎದೆಗುಂದುವುದಿಲ್ಲ. ಸಹಜವಾಗಿ ಎಲ್ಲವನ್ನು ಎದುರಿಸಿ ಗುರಿಯನ್ನು ತಲುಪುತ್ತಾರೆ. ಗುರುದೇವರ ಕರುಣೆಗೆ ಪಾತ್ರರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.